ರಾಜ್ಯದಲ್ಲಿ ಮುಂದುವರಿತಾ ಇದೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮಹಾಮಾರಿಯ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇರುವಂತದ್ದು. ಕಳೆದ 24 ಗಂಟೆಯಲ್ಲಿ 185 ಹೊಸ ಕೇಸ್ಗಳು ವರದಿಯಾಗಿವೆ. ಅದರಲ್ಲೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 91 ಕೇಸ್ಗಳು ಪತ್ತೆಯಾಗಿವೆ. ಇನ್ನು ರಾಜ್ಯದಲ್ಲಿ 346 ಕೇಸ್ಗಳು ದೃಢಪಟ್ಟಿವೆ. ರಾಜ್ಯದ 948 ಮಂದಿಯಲ್ಲಿ ನಿನ್ನೆ ಡೆಂಗ್ಯೂ ಪರೀಕ್ಷೆಯನ್ನ ನಡೆಸಿದಾಗ ಅದರಲ್ಲಿ 185 ಮಂದಿಗೆ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸದ್ಯ 147 ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದಿನೇ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾನೇ ಇದೆ. ದಿನಕ್ಕೆ 150, 200ರ ಗಡಿ ಕೂಡ ದಾಟ್ತಾ ಇರುವಂತದ್ದು. ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಡೆಂಗ್ಯೂವಿಗೆ ಬ್ರೇಕ್ ಹಾಕೋದು ಹೇಗೆ ಅಂತ? ಮಧುಮಲ, ಡೆಂಗ್ಯೂ ಪ್ರಕರಣಗಳನ್ನ ಕಡಿಮೆಗೊಳಿಸಬೇಕೆನ್ನುವಂತ ಸರ್ಕಾರ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ. ಆರೋಗ್ಯ ಇಲಾಖೆಯು ಕೂಡ ಆಯಾ ವಲಯದಲ್ಲಿ ಏನು ಈ ನಗರ ಪ್ರದೇಶದಲ್ಲಿ, ಉದಾಹರಣೆಗೆ ಬೆಂಗಳೂರಿನಲ್ಲಿ ವಲಯವಾರು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಪ್ರಕರಣಗಳ ಸಂಖ್ಯೆ ಏರಿಕೆ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆಯೋ ಅವುಗಳ ಒಂದು ಟಾರ್ಗೆಟ್ ಮಾಡಿರುವಂತಹ ಬಿಬಿಎಂಪಿ ಆರೋಗ್ಯ ಇಲಾಖೆ ಪ್ರತಿ ಭಾಗಕ್ಕೂ ಕೂಡ ಹೋಗಿ ಫಾಗಿಂಗ್ ಮಾಡುವಂತದ್ದಾಗ್ಲಿ, ಸೊಳ್ಳೆಗಳ ಉತ್ಪತ್ತಿ ಆಗುವಂತಹ ಲಾರ್ವಾಗಳ ಉತ್ಪತ್ತಿ ಆಗುವಂತದನ್ನ ಕಂಟ್ರೋಲ್ ಮಾಡುವಂತ ಕೆಲಸ, ಅವುಗಳನ್ನು ಸರ್ವನಾಶ ಮಾಡುವಂತ ಕೆಲಸ ಸದ್ಯಕ್ಕೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಿರುವಂತದ್ದು. ಜೊತೆಗೆ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಕಾರ್ಯವೈಖರಿ ಕೂಡ ಬಿಬಿಎಂಪಿ ಶ್ಲಾಘನೀಯ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇದ್ರ ಜೊತೆಗೆ ಅವ್ರ ಜೊತೆಗೆ ಹೆಚ್ಚುವರಿ ಸಿಬ್ಬಂದಿಗಳನ್ನು ಕೊಡುವಂತ ಕೆಲಸ ಕೂಡ ಬಿಬಿಎಂಪಿ ಮಾಡ್ತಾ ಇದೆ. ಈ ಒಂದು ಲೆಕ್ಕಾಚಾರದಲ್ಲಿದ್ರು ಕೂಡ ಕಳೆದ 24 ಗಂಟೆಯಲ್ಲಿ ಹೊಸದಾಗಿ 185 ಕೇಸು ಡೆಂಗ್ಯೂ ಕೇಸ್ಗಳು ಪತ್ತೆ ಆಗಿರುವಂತದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸದಾಗಿ 91 ಜನರಲ್ಲಿ ಕಾಣಿಸ್ಕೊಂಡಿರುವಂತ ಈ ಒಂದು ಡೆಂಗ್ಯೂ ಜ್ವರ ಒಂದ್ ರೀತಿಯಾದಂತಹ ಆತಂಕ ಇನ್ನೂ ಹೆಚ್ಚಿನ ರೂಪದಲ್ಲಿ ಮಾಡುವಂತ ಕೆಲಸ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 346 ಜನರಿಗೆ ಡೆಂಗ್ಯೂ ಜ್ವರದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲೂ ಕೂಡ 147 ಜನರಿಗೆ ಹೊಸದಾಗಿ ಈ ಡೆಂಗ್ಯೂ ಕೇಸ್ ಪತ್ತೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಚಿಕಿತ್ಸೆ ಕೊಡುವಂತ ಕೆಲಸ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ರಾಜ್ಯದಲ್ಲಿ ಒಟ್ಟಾರೆಯಾಗಿ 948 ಡೆಂಗ್ಯೂ ಶಂಕಿತರು ಇರೋದ್ರಿಂದ ಅದರಲ್ಲಿ 185ರಲ್ಲಿ ಹೊಸದಾಗಿ ಡೆಂಗ್ಯೂ ಈ ಟೆಸ್ಟ್ ಏನ್ ಮಾಡಿಸ್ತಾರೆ, ಟೆಸ್ಟ್ ಮಾಡಿಸುವಂತ ಸಂದರ್ಭದಲ್ಲಿ ಡೆಂಗ್ಯೂ ಪತ್ತೆ ಆಗಿರುವಂತದ್ದು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ವಯೋಮಿತಿಯಲ್ಲಿ ನೋಡೋದಾದ್ರೆ ಹುಟ್ಟಿದ ಮಕ್ಕಳಿಂದ 1 ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಹೊಸದಾಗಿ ಹೊಸ ಕೇಸ್ಗಳು ಕೂಡ 137 ದಾಖಲಾಗಿರುವಂತದ್ದು. ಅಂದ್ರೆ ಒಂದು ಕೇಸ್ ದಾಖಲಾಗಿ ನಿನ್ನೆ ಡೇಟ್ಗೆ ಒಂದು ಕೇಸ್ ದಾಖಲಿರುವಂತದ್ದು. ಇಲ್ಲಿವರೆಗೂ ಒಂದು ವಾರದ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 137 ಮಂದಿ ಮಕ್ಕಳೇ ಇರುವಂತದ್ದು. 1 ರಿಂದ 18 ವರ್ಷದಲ್ಲಿ 63 ಕೇಸ್ಗಳು ನಿನ್ನೆ ಒಂದೇ ದಿನ ದಾಖಲಾಗಿದೆ. ಒಟ್ಟು 2640 ಜನ ಒಟ್ಟು ಈ ವಯೋಮಿತಿ 1 ರಿಂದ 18 ವರ್ಷದ ವಯೋಮಿತಿಯವರಿಗೆ ಹೊಸದಾಗಿ ಡೆಂಗಿ ಕೇಸ್ಗಳು ದಾಖಲಾಗಿರುವಂತದ್ದು. ಒಟ್ಟು 18 ವರ್ಷ ಮೇಲ್ಪಟ್ಟವ್ರು ನೋಡೋದಾದ್ರೆ 4770 ಮಂದಿ ಹೊಸದಾಗಿ ಈ ಒಟ್ಟು ಇವತ್ತು ಮತ್ತೆ ಒಟ್ಟು ಒಂದು ವಾರದ ಒಂದು ಲೆಕ್ಕಾಚಾರದಲ್ಲಿ 4770 ಜನರಿಗೆ ಹೊಸದಾಗಿ ಈ ಡೆಂಗ್ಯೂ ಪ್ರಕರಣ ಕಾಣಿಸ್ಕೊಂಡಿರುವಂತ ಕಾರಣದಿಂದಾಗಿ ಇವುಗಳನ್ನು ಸಂಪೂರ್ಣವಾಗಿ ಕೊಲಾಪ್ಸ್ ಮಾಡಬೇಕು. ಈ ಶಂಕಿತರ ಏನ್ ವ್ಯಕ್ತವಾಗ್ತಾ ಇದ್ದಾರೆ, ಎಲ್ಲೆಲ್ಲಿ ವ್ಯಕ್ತ ಆಗ್ತಾ ಇದೆ, ಯಾವ ನಗರ ಪ್ರದೇಶದಲ್ಲಿ, ಯಾವ ಹಳ್ಳಿ ಪ್ರದೇಶಗಳಲ್ಲಿ ಈ ಡೆಂಗ್ಯೂ ಪತ್ತೆ ಆಗ್ತಿದೆಯೋ ಅವುಗಳ ಒಂದು ಸರ್ವೆ ಮಾಡ್ತಿರುವಂತ ಆರೋಗ್ಯ ಇಲಾಖೆ ತಕ್ಷಣ ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನ ಕಳಿಸಿ ಲಾರ್ವಾ ಉತ್ಪತ್ತಿ ಎಲ್ಲೆಲ್ಲ ಆಗ್ತಾ ಇದೆ ಅವುಗಳನ್ನ ಸರ್ವನಾಶ ಮಾಡುವಂತ ಕೆಲಸಕ್ಕೆ ಸದ್ಯ ಆರೋಗ್ಯ ಇಲಾಖೆ ಮುಂದಾಗಿದ್ದು, ಒಟ್ಟಾರೆ ಪ್ರಕರಣಗಳಲ್ಲಿ ಕೊಂಚ ಒಂದು 4-5 ಪ್ರಕರಣಗಳ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಇವತ್ತು ಕೊಂಚ ಇಳಿಮುಖ ಆಗಿದೆ. ನಾಳಿನ ಅಪ್ಡೇಟ್ ಕೊಡುವಂತ ಕೆಲಸ ಆರೋಗ್ಯ ಇಲಾಖೆ ಮಾಡುತ್ತೆ. ಒಟ್ಟಾರೆ ಇವರ ಒಂದು ಕೆಲಸ ನಾಳೆಯ ಬರುವಂತ ಒಂದು ವರದಿಯಲ್ಲಿ ಏನಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಇನ್ನು ಕಾದ್ ನೋಡ್ಬೇಕಾಗಿರುವಂತ ಒಂದು ಅಂಶವಾಗಿದೆ. ಮಧುಮಾಲ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.